ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ಇವತ್ತಿನ ವಿಡಿಯೋ ವಿಶೇಷ ಏನಪ್ಪ ಅಂದರೆ ನಿಮಗೆಲ್ಲ ಗೊತ್ತಿದೆ, ರಾಜ್ಕುಮಾರ ಸಿನಿಮಾ 50 ದಿನ ಪೂರೈಸಿ 100ನೇ ದಿನದತ್ತ ಮುನ್ನುಗ್ತಿದೆ. 100 ಥಿಯೇಟರಲ್ಲಿ ಲೆಕ್ಕ ಮಾಡ್ಕೊಳ್ಳಿ, ಎಷ್ಟು 100 ಥಿಯೇಟರ್ಸ್ ಆಲ್ ಓವರ್ ಕರ್ನಾಟಕ ಮತ್ತು ವಿಶ್ವದಾದ್ಯಂತ ಅದ್ಭುತವಾದ ಯಶಸ್ಸು ಕಂಡಿದೆ. ಸೊ ಇವ್ರಿಗೆ ಫಸ್ಟ್ ಕಂಗ್ರ್ಯಾಚುಲೇಷನ್ ಹೇಳ್ಬಿಡೋಣ. ನಮ್ಮ ಡೈರೆಕ್ಟರ್ ಆದಂಥ ಸಂತೋಷ್ ಆನಂದರಾಮ್ಗೆ ಮತ್ತು ನಮ್ಮ ಪೋಸ್ಟರ್ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಮತ್ತು ಕಂಗ್ರ್ಯಾಚುಲೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕಪ್ಪ ಅಂದರೆ ಕನ್ನಡದ ಸಿನಿಮಾ ನೋಡಲ್ಲ ಗುರು, ಯಾರು ಗುರು ನೋಡ್ತಾರೆ, ಕನ್ನಡಿಗರಿಗೆ ಕನ್ನಡ ಸಿನಿಮಾ ನೋಡಲ್ಲ ಅಂತ ಎಷ್ಟೊಂದು ಜನ ಡೈರೆಕ್ಟರ್ಗಳು, ಎಷ್ಟೊಂದು ಜನ ಈ ಹುಚ್ಚ ವೆಂಕಟ ಅಂತರು ಬೈಕೊಂಡು ಕೂತ್ಕೊಂಡಿರ್ತಾರೆ. ಸೊ ಇದು ರಾಜ್ಕುಮಾರ್ ಕನ್ನಡ ಸಿನಿಮಾ ಅಲ್ವಾ ಹೇಳಿ, ಕನ್ನಡ ಸಿನಿಮಾ ಅಂತಾನೆ. ಮತ್ತು ಈ ಥರ ಬ್ರೇಕಿಂಗ್ ರೆಕಾರ್ಡ್ಸ್ಗಳು 50 ಕೋಟಿ ಕಲೆಕ್ಷನ್ ಮಾಡಿ ಕೂಡ 50 ದಿನ ಓಡಿದೆ. ಎಷ್ಟು 50 ಡೇಸ್. ಈ ಕಾಲದಲ್ಲಿ 1 ವಾರ ಓಡೋದೇ ಒಂದು ಸಿನಿಮಾ ದೊಡ್ಡ ವಿಷಯ. ಎಂಥ ದೊಡ್ಡ ಬೇರೆ ಭಾಷೆ ಸಿನಿಮಾ ಆದರೂ ಏನೋ ಅದಷ್ಟೇ 1 ವೀಕ್ ಅಷ್ಟೇ. ಅದು ಎಕ್ಸ್ಟ್ರಾ ಸೆಕೆಂಡ್ ವೀಕ್ ಹೋಯ್ತು ಅಂದರೆ ಅದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಬಟ್ 50 ಡೇಸ್ ಇನ್ 100 ಥಿಯೇಟರ್ಸ್ ಅಂದರೆ ಹ್ಯಾಟ್ ಸಾಫ್ಟ್ ಸಂತೋಷ್ ಆನಂದರಾಮ್ ಅಂಡ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಕನ್ನಡ ಸಿನಿಮಾಗೆ ಮಾರ್ಕೆಟ್ ಇಲ್ಲ, ಕನ್ನಡ ಸಿನಿಮಾಗೆ ವ್ಯಾಲ್ಯೂ ಇಲ್ಲ, ಕನ್ನಡ ನೋಡೋಣ ಅಂತ ಹೇಳಿ ಬಡ್ಕೊಂಡು ಸಾಯ್ತಾರಲ್ಲ ಈ ಹುಚ್ಚ ವೆಂಕಟ್ ಅಂತವ್ರು, ಆಮೇಲೆ ಈ ರಾಗ ಸಿನಿಮಾ ತೆಗೆದಂಥ ಮಿತ್ರ ಅಂತವ್ರು. ಸೊ ಇವರೆಲ್ಲ ಏನು ಗೊತ್ತಾ, ಇವ್ರು ಹೆಂಗೆ ಮಾಡೋರು ನಾವು ಸಿನಿಮಾ ನೋಡ್ಬಿಡ್ಬೇಕಾ, ಅದೆಲ್ಲ ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ನಾನೊಂದು ಕಾಮನ್ ಆಡಿಯನ್, ಒಬ್ಬ ಕಾಮನ್ ಆಡಿಯನಾಗಿ ನಾನು ನಿಮಗೆ ನಿರ್ದೇಶಕರುಗಳಿಗೆ ಮತ್ತು ನಮ್ಮ ಸ್ಯಾಂಡಲ್ವುಡ್ ಅವ್ರ ಪ್ರೊಡ್ಯೂಸರ್ಗಳಿಗೆ ಹೇಳೋದು ಒಂದು ಮಾತೇನಪ್ಪ ಅಂದರೆ, ನೀವು ರಾಜ್ಕುಮಾರನ CD ಬಂದಿದ್ದರೆ ತೆಗೆಸ್ಬಿಟ್ಟು ನೋಡಿ, ಗೊತ್ತಾಯ್ತಾ. ಒಂದು 10 ಸರಿ, ಒಂದು 20 ಸರಿ, ಒಂದು 100 ಸರಿ ನೋಡಿ. ಆ ಸಿನಿಮಾದಲ್ಲಿ ಏನಿದೆ, ಅದರಲ್ಲೂ ಸೇಮ್ ವರ್ಲ್ಡ್ ಸ್ಟೋರಿನೇ, ಸೇಮ್ ವರ್ಲ್ಡ್, ಅದೇ ಸೇಮ್ ಹೀರೋ ಇದ್ದೇನೆ. ಸೊ ಅದೇ ಥರನೇ ಎಲ್ಲ ಇದೆ ತಾನೆ. ಮತ್ತು ಆ ಸಿನಿಮಾ ಮಾತ್ರ 50 ಡೇಸ್ ಯಾಕೆ ಓಡ್ತು? ಸುಮ್ಮನೆ ಕೂತ್ಕೊಂಡು ನೀವೇ ಒಂದು ರೂಮಲ್ಲಿ CD ಹಾಕ್ಕೊಂಡು ನೋಡಿ, ಒಂದು 10 ಸಲ ನೋಡಿ, 100 ಸಲ ನೋಡಿ, ನಿಮಗೆ ಗೊತ್ತಾಗುತ್ತೆ ರಾಜ್ಕುಮಾರ್ ಸಿನಿಮಾದಲ್ಲಿ ಯಾಕೆ ಓಡ್ತು, ರಾಜ್ಕುಮಾರ್ ಸಿನಿಮಾದಲ್ಲಿ ಏನಿತ್ತು ಅನ್ನೋದನ್ನ ನಿಮಗೆ ಅರ್ಥ ಆಗುತ್ತೆ. ಆವಾಗ ನೀವು ಅಂಥ ಸಿನಿಮಾ ಮಾಡ್ಬಿಟ್ಟು ಕನ್ನಡಿಗರು ನೋಡಿದಾಗ ನೀವು ಕನ್ನಡಿಗರು ಬೈಯೋದಕ್ಕೆ ಒಂದು ಅರ್ಥ ಇದೆ, ಗೊತ್ತಾಯ್ತಾ. ಆವಾಗ ನಮ್ಮ ತಪ್ಪು ಅಂತ ನಾವು ಕನ್ನಡಿಗರು ಒಪ್ಕೊಂತೀವಿ ಕಾಮನ್ ಆಡಿಯನ್ಸ್ ಆಗಿ. ಬಟ್ ನೀವು ಏನಪ್ಪ ಅಂದರೆ ನಿಮ್ಮ ಇಷ್ಟದ ಪ್ರಕಾರ ನಿಮ್ಗೆ ಹೆಂಗೆ ಬೇಕೋ ಆ ಥರ ಸಿನಿಮಾ ತೊಗೊಂಡ್ಬಿಡ್ತೀರಾ. ಆಮೇಲೆ ಹೇಳ್ತೀರಾ ಕನ್ನಡಿಗರು ನೋಡಲ್ಲ, ಕನ್ನಡ ಸಿನಿಮಾ ನೋಡಲ್ಲ, ತೆಲುಗು ನೋಡೋಕೆ ಹೋಗ್ತಾರೆ, ತಮಿಳು ನೋಡೋಕೆ ಹೋಗ್ತಾರೆ. ನೀವು ಒಳ್ಳೆ ಸಿನಿಮಾ ತೆಗೀರಿ, ಯಾಕೆ ನೋಡಲ್ಲ ಹೇಳಿ, ನಾನು ಬರ್ಕೊಡ್ತೀನಿ ಬಾಂಡ್ ಪೇಪರ್. ನೀವು ಒಳ್ಳೆ ಸಿನಿಮಾ ತೆಗೀತು ಅಂದರೆ ಕನ್ನಡದಲ್ಲಿ ಎಲ್ಲ ಭಾಷೆಗಳಿಗಿಂತ ಇನ್ನೂ ಜಾಸ್ತಿ ಕಲೆಕ್ಟ್ ಮಾಡುತ್ತೆ ಮತ್ತು ಇನ್ನೂ ಜಾಸ್ತಿ ಹಿಟ್ಟಾಗುತ್ತೆ, ಗೊತ್ತಾಯ್ತಾ. ಅದನ್ನ ಬಿಟ್ಟು ನಿಮ್ಮ ಇಷ್ಟ ಬಂದಂಗೆ ತಗೊಂಡ್ರೆ ಕನ್ನಡ ಸಿನಿಮಾಗಳು ಓಡಲ್ಲ. ಮಾಮೂಲಿ ಹೆಂಗಾಯ್ತಾ ಇದ್ದಾವೆ ನೋಡಿ, ಇವಾಗ ವಾರದಿಂದ ಒಂದು 4 ವಾರದಿಂದ ರಾಜ್ಕುಮಾರ್ ಬಂದಿಂದ ನೋಡ್ತಾ ಇದ್ದೀರಾ, ಯಾವ ಸಿನಿಮಾಗಳು ಕೂಡ ಅಷ್ಟು ಹಿಟ್ಟಾಗ್ತಾ ಇಲ್ಲ, ಎಲ್ಲ ಸಿನಿಮಾಗಳೂ ತೋಪಾಗಿ ಹೋಗ್ತಾ ಇದೆ. ಸೊ ಇದಕ್ಕೆ ಏನು ಹೇಳ್ಬೋದು, ಯಾರು ತಪ್ಪು ಅಂತ ಹೇಳೋಣ, ನಮ್ಮ ತಪ್ಪು ಅಂತ ಹೇಳೋಣ ಕಾಮನ್ ಆಡಿಯನ್ಸ್ ಆಗಿ ಹೇಳಿ. ನಮ್ದಂತೂ ತಪ್ಪಿಲ್ಲ, ಯಾಕಂದರೆ ನಮಗೆ ಸಿನಿಮಾ ಚೆನ್ನಾಗಿ ಕೊಡಿ ನೀವು, ಅಷ್ಟೇ. ನಾವೇನು ಕೇಳಲ್ಲ, ನಿಮ್ಗೇನು ಕೇಳ್ತೀವಿ ರೀ ಕಾಮನ್ ಆಡಿಯನ್ಸ್, ಕಾಮನ್ ಪ್ರೇಕ್ಷಕರು ನಾವೇನು ಕೇಳ್ತೀವಿ ಇಷ್ಟೇ. ಒಳ್ಳೆ ಸಾಂಗ್ಸ್ ಕೊಡಿ, ಕಾಮಿಡಿ ಕೊಡಿ, ಆ್ಯಕ್ಷನ್ ಕೊಡಿ, ಸೆಂಟಿಮೆಂಟ್ ಸ್ವಲ್ಪ ಕೊಡಿ, ಆಮೇಲೆ ಎಲ್ಲೂ ಬೋರ್ ಆಗ್ದಾಗ ನೋಡ್ಕೊಳ್ಳಿ, ಅಷ್ಟೇ ನಾವು ಕಾಮನ್ ಆಡಿಯನ್ಸ್ ಆಗಿ ತಿಳ್ಕೊಳ್ಳೋದು. ನೀವು ಇಷ್ಟು ಮಾಡೋಕ್ಕಾಗಲ್ವಾ ಹೇಳಿ. ನಿಮ್ಮನ್ನ ದೃಶ್ಯ ಕಾವ್ಯ ತೆಗೀರಿ, ನಿಮ್ಮನ್ನ ಗ್ರಾಫಿಕ್ಸ್ ಕೊಡಿ, ನಿಮ್ಮನ್ನ ಎಲ್ಲೋ ಬೇರೆ ದೇಶಕ್ಕೆ ಹೋಗಿ ಶೂಟ್ ಮಾಡಿ, ಆ ಥರ ನಾವು ಕಾಮನ್ ಆಡಿಯನ್ಸ್ಗಳು ಕೇಳೋಕ್ಕಲ್ಲ. ನಮ್ಗೆ ಏನಪ್ಪ ಜೀವನ ಬೇಜಾರಾಗಿರುತ್ತೆ, ಒಂದು ಸ್ವಲ್ಪ ಟೈಮ್ ಪಾಸ್ ಆಗಬೇಕು, ಮನೋರಂಜನೆ ಬೇಕು. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, 1-2 ಗಂಟೆ 3 ಗಂಟೆ ಒಳ್ಳೆ ಸಿನಿಮಾ ತೋರಿಸಿದ್ರೆ ಸಾಕು, ನಾವು ಅದನ್ನೇ ಸೂಪರಾಗಿ ಹಿಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ ರಾಜ್ಕುಮಾರ್, ನೀವೇ ರಾಜ್ಕುಮಾರ ಸಿನಿಮಾದಲ್ಲಿ ಏನಿದೆ ಹೇಳಿ, ಅದರಲ್ಲೇನು ಹೊಸ ಸ್ಟೋರಿ ಇದೆಯಾ, ಇಲ್ಲ ಹೊಸದೇನಾದರೂ ಟ್ರೈ ಮಾಡಿದ್ರೆ, ಇಲ್ಲ ಗ್ರಾಫಿಕ್ಸ್ ಇದೆಯಾ, ಏನಿದೆ. ಬಟ್ ಸಿನಿಮಾ ಇಟ್ಟಾಯ್ತು ಏನಕ್ಕೆ ಹೇಳಿ, ಅಷ್ಟೇ ಕಣ್ರಿ. ಸಿನಿಮಾನ ಬೋರ್ ಓಡಿಸ್ಬಾರ್ದು, ಎಲ್ಲೂ ಬೋರ್ ಆಗಲ್ಲ ಸಿನಿಮಾ, ರಾಜ್ಕುಮಾರ್ ಸಿನಿಮಾ ಆ ಥರ ತೊಗೊಂಡೋಗ್ಬೇಕು. ನೀವು 2-2 ಗಂಟೆ ನೀವು ಏನಾರ ತೋರಿಸಿ, ಆ್ಯಕ್ಷನ್ ತೋರಿಸಿ, ಕಾಮಿಡಿ ತೋರಿಸಿ, ಎಂಟರ್ಟೈನ್ಮೆಂಟ್ ತೋರಿಸಿ, ಥ್ರಿಲ್ಲಿಂಗ್ ತೋರಿಸಿ, ದೆವ್ವ ತೋರಿಸಿ, ಏನಾರ ತೋರಿಸಿ, ಬಟ್ ಜನಗಳಿಗೆ ಬೋರ್ ಮಾಡಿಸ್ಬೇಡಿ, ಗೊತ್ತಾಯ್ತಾ. ಸ್ಕ್ರೀನ್ ಹತ್ರನೇ ಜನಗಳು ನೋಡ್ತಾ ಇರಬೇಕು, ಸ್ಕ್ರೀನ್ ಬಿಟ್ಟು ಆ ಕಡೆ ಈ ಕಡೆ ನೋಡ್ಬಾರ್ದು ಜನಗಳು. ಆ ಥರ ನೀವು ಕಾಮನ್ ಆಡಿಯನ್ಸ್ಗಳು ಇಟ್ಕೊಂಡ್ರೆ ನೀವು ಯಾವ ಅಭಿಮಾನಿಗಳು ನೆಚ್ಕೊಂಡು ಸಿನಿಮಾ ಮಾಡೋದು ಬೇಡ. ಕಾಮನ್ ಪ್ರೇಕ್ಷಕರು ನಮ್ಮಂಥವ್ರು ಹೋಗಿ ನಿಮ್ಮ ಸಿನಿಮಾನ ಗೆಲ್ಲಿಸ್ತಾರೆ. ಅಭಿಮಾನಿಗಳು ನೋಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಇರೋ ಅಭಿಮಾನಿಗಳಲ್ಲಿ ಯಾರಾಗಲಿ ನಮ್ಮಂಥ ಕಾಮನ್ ಆಡಿಯನ್ಸ್ಗಳು ಬಂದು ಪ್ರೇಕ್ಷಕರನ್ನ ಗೆಲ್ಲಿಸ್ತಾರೆ. ಆ ಥರ ಸಿನಿಮಾ ಮಾಡೋದು ತಿಳ್ಕೊಳ್ಳಿ. ಅದನ್ನು ಬಿಟ್ಟು ನೀವು ಸುಮ್ಮನೆ ಬೈಕೊಂಡು ಕೂತ್ಕೊಳ್ಳೋದು. ಈ ನಮ್ಮ ಸ್ಯಾಂಡಲ್ವುಡ್ಸ್ಗೆ ಒಬ್ಬರು ನಿರ್ದೇಶಕರುಗಳು ಆಮೇಲೆ ಪ್ರೊಡ್ಯೂಸರ್ಗಳು ಹೇಳ್ತಾರೆ ಸಿನಿಮಾ ಏನು ಗುರು ಇಟ್ಟಾಗಲ್ಲ ಗುರು, ಬರೀ ಲಿಮಿಟೆಡ್ ಮಾರ್ಕೆಟ್ ಅಂತ ಕೇಳೋಕ್ಕೆ ಸಾಧ್ಯಕ್ಕೆ ಇಲ್ಲ. ನೀವು ಒಳ್ಳೆ ಸಿನಿಮಾ ತೆಗೆದ್ರೆ ಲಿಮಿಟೆಡ್ ಮಾರ್ಕೆಟ್ ಅಂತ ಹೇಳಲೇಬೇಡಿ, ಗೊತ್ತಾಯ್ತಾ. ಒಳ್ಳೆ ಸಿನಿಮಾ ತೆಗೆದು ಅದು ಓಡಲಿಲ್ಲ ಅಂದರೆ ಆಮೇಲೆ ಬೇಕಾದ್ರೆ ನೀವು ಹೇಳ್ಕೊಳ್ಳಿ, ನೀವು ಹೇಳೋ ಒಳ್ಳೆ ಸಿನಿಮಾ ಅಲ್ಲ. ನೀವು ಹೇಳ್ತಿರಲ್ಲ ಕಾವ್ಯ ಕುರುಡ್ರು ತಗ್ಬಿಡೋದು, ಇಬ್ರು ಕುರುಡ್ರು ಹಾಕೊಂಡ್ಬಿಡೋದು, ಆಮೇಲೆ ಹುಚ್ಚಂತರ ಹಿಂಗೆ ನನ್ನ ಮಗಂದು ಅನ್ನೋದು, ಅಂಥವ್ರ ಸಿನಿಮಾ ಎಲ್ಲ ಓಡಿಲ್ಲ ಅಂತ ಬೈದು, ಅದು ತುಂಬ ತಪ್ಪು, ಗೊತ್ತಾಯ್ತಾ. ಜನಗಳಿಗೆ ಮೇನ್ ಬೇಕಾದ್ರೆ ಎಂಟರ್ಟೈನ್ಮೆಂಟು ಅಷ್ಟೇ. ಇದಿತ್ತು ಅಂದರೆ ಸಿನಿಮಾ ಯಾವುದೇ ಭಾಷೆ ಅಂತ ನೋಡೋಕೆ ಹೋಗಲ್ಲ, ಜನಗಳು ತುಂಬಿದ ಗ್ರೂನ ಹೋಗಿ ನೋಡ್ತಾರೆ, ಗೊತ್ತಾಯ್ತಾ. ಅದನ್ನ ನಾನು ಇಷ್ಟೇ ತಿಳ್ಕೊತಾ ಇರೋದು. ಸೊ ರಾಜ್ಕುಮಾರನ ಒಂದು ಎಕ್ಸಾಂಪಲ್ ಆಗಿ ಇಟ್ಕೊಳ್ಳಿ. ರಾಜ್ಕುಮಾರ್ ನೋಡಿ 50 ದಿವಸ ಓಡೋಕ್ಕಾಗಲ್ಲ ಅಂತಿದ್ದು ನೋಡಿ, ಇವತ್ತು 50 ದಿವಸ ಓಡಿದೆ 100 ಥಿಯೇಟರ್ಗಳಲ್ಲಿ. ಇದೊಂದು ದೊಡ್ಡ ಸಾಧನೆ ತಾನೆ. ಇದನ್ನು ನಮಗೆಲ್ಲ ದಾರಿದೀಪ ಮಾಡ್ಕೊಂಡು ಈ ಥರ ಸಿನಿಮಾ ಹಿಂದೆನ ಫಾಲೋ ಮಾಡಿ, ಗೊತ್ತಾಯ್ತಾ. ಫಾಲೋ ಮಾಡಿ ಅಂದರೆ ಅವ್ರ ಥರನೇ ತೆಗ್ಬಿಡ್ದಲ್ಲ, ಅದನ್ನು ನೋಡ್ಕೊಳ್ಳಿ ಅವ್ರು ಏನು ಮಾಡಿದ್ದಾರೆ ಅನ್ನೋ ಸಿನಿಮಾನ ಕೂತ್ಕೊಂಡು ಡೀಪಾಗಿ ಅನಲೈಸ್ ಮಾಡಿ ಒಂದು ರೂಮಲ್ಲಿ. ನಿಮಗೆ ಗೊತ್ತಾಗುತ್ತೆ ಸಿನಿಮಾ ಯಾಕೆ ಹಿಟ್ಟಾಯಿತು, ಜನಗಳು ಏನು ಕೇಳ್ತಿದ್ದಾರೆ, ಕಾಮನ್ ಆಡಿಯನ್ಸು ನಮ್ಮ ಕನ್ನಡ ಸಿನಿಮಾಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ತಾರೆ ಥಿಯೇಟರ್ಗೆ ಅಂತ ನಿಮಗೆ ಅರ್ಥ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಹೇಳೋಕ್ಕೆ ಇಷ್ಟೇ ಅನಿಸ್ತಾಯಿದ್ದು, ರಾಜ್ಕುಮಾರ ತುಂಬ ಹಿಟ್ಟಾಗಿದೆ, ಇನ್ನೂ ಜಾಸ್ತಿ ಓಡುತ್ತೆ, 100 ದಿನ ಅಂತ ಪಕ್ಕ ಓಡುತ್ತೆ, 25 ವಾರ ಓಡೋದು ಡೌಟ್ ಇಲ್ಲ. ಸೊ ನಮ್ಮ ವಿಡಿಯೋ ನಿಮ್ಗೆ ಲೈಕ್ ಆಗಿದೆ, ಲೈಕ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರಮ್ ಯುವರ್ ಫೇವರೇಟ್ ಫ್ರೆಂಡ್ ಶ್ರೀಧರ್.